ಬಾಲಕಿಯ ಜೊತೆಯಲ್ಲಿ ಮುತ್ಯಾನಿಂದ ಅನುಚಿತ ವರ್ತನೆ. ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ವೈರಲ್ ಕೂಡ ಆಗಿದೆ. ಯಾದಗಿರಿಯ ಮಲ್ಲಿಕಾರ್ಜುನ ಮುತ್ಯ ದೃಶ್ಯ ವೈರಲ್ ಆಗಿದೆ. ಸದ್ಯ ಮಕ್ಕಳ ರಕ್ಷಣಾ ಆಯೋಗದಿಂದ ಕಂಪ್ಲೇಂಟ್ ಕೂಡ ದಾಖಲಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಮುತ್ಯಾನ ವಿಡಿಯೋ ವೈರಲ್ ಆಗಿರುವಂಥದ್ದು. ಎಂತೆಂಥ ಮುತ್ಯಗಳಿರ್ತಾರೆ ಸಮಾಜದಲ್ಲಿ. ಯಾದಗಿರಿಯ ಮಲ್ಲಿಕಾರ್ಜುನ ಮುತ್ಯ ಅಂತೇಳಿ ಈತನ ಹೆಸರು. ನೀವು ಕೂಡ ಈತನನ್ನ ನೋಡಿರ್ತೀರಾ. ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದಿಂದ ದೂರು ದಾಖಲಾಗಿದೆ. ಸ್ವಯಂ ಪ್ರೇರಿತ ದೂರನ್ನು ದಾಖಲಿಸಿಕೊಂಡು ಎಸ್ಪಿಗೆ ಪತ್ರವನ್ನು ಬರೆಯಲಾಗಿದೆ. ತನಿಖೆ ಆಗಬೇಕು ಅಂತೇಳಿ ಯಾದಗಿರಿ ಎಸ್ಪಿಗೆ ಪತ್ರವನ್ನು ಆಯೋಗ ಬರೆದಿದೆ. ತನಿಖೆ ನಡೆಸಿ ವರದಿ ನೀಡುವಂತೆ ಆಯೋಗ ಸೂಚನೆಯನ್ನು ಕೊಟ್ಟಿದೆ. ಮಹಲ್ ರೋಜಾ ಗ್ರಾಮದ ನಿವಾಸಿ ಮಲ್ಲಿಕಾರ್ಜುನ್ ಮುತ್ಯ, ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನ ಮಹಲ್ ರೋಜಾ. ನಾನು ಹೇಳ್ತಾ ಇದ್ದೆ, ಈ ಮುತ್ಯಾನ ಅವತಾರಗಳು, ಈತನ ವರ್ತನೆ ದೊಡ್ಡ ಮಟ್ಟದ ಟೀಕೆ ಈ ಹಿಂದೆ ಕೂಡ ವ್ಯಕ್ತವಾಗಿತ್ತು. ಆದರೆ ಅಪ್ರಾಪ್ತ ಬಾಲಕಿಯೊಂದಿಗೆ ಅನುಚಿತ ವರ್ತನೆಯನ್ನ ತೋರಿರುವಂತಹ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿತ್ತು. ದೊಡ್ಡ ಮಟ್ಟದ ಆಕ್ರೋಶ ಈತನ ವಿರುದ್ಧ ವ್ಯಕ್ತವಾಗಿತ್ತು. ಸ್ವಯಂ ಘೋಷಿತ ದೇವಮಾನವನಿಂದ ಅನುಚಿತ ವರ್ತನೆ ಆಗಿರೋದು. ಮಲ್ಲಿಕಾರ್ಜುನ್ ಮುತ್ಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಯಾದಗಿರಿ ಜಿಲ್ಲೆಯ ಗೋಗಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. 75/2 BNS ಸೆಕ್ಷನ್ನ ಅಡಿಯಲ್ಲಿ ಕೇಸ್ ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು. ಶಹಾಪುರ ಸಿಡಿಪಿಯು ಮಲ್ಲಣ್ಣ ದೂರಿನ ಮೇರೆಗೆ ಎಫ್ಐಆರ್ ದಾಖಲಾಗಿದೆ. ಹೈದರಾಬಾದ್ನಲ್ಲಿ ಈ ಮುತ್ಯ ತಲೆಮರೆಸಿಕೊಂಡಿದ್ದಾನೆ ಎನ್ನುವಂತ ಮಾಹಿತಿ ಇದೆ. ಒಂದ್ ಕಡೆಯಲ್ಲಿ ಈ ಮುತ್ಯ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗಿತ್ತು. ಈತನ ಅವತಾರಗಳನ್ನ ಈ ಹಿಂದೆಯೂ ಕೂಡ ನೋಡಿದ್ರೆ ಯಾವ ರೀತಿಯಾಗಿ ಈತ ವರ್ತಿಸ್ತಾ ಇದ್ದ. ಆದ್ರೆ ಪುಟ್ಟ ಬಾಲಕಿಯ ಜೊತೆಯಲ್ಲಿ ಅನುಚಿತ ವರ್ತನೆಯನ್ನ ತೋರಿರುವಂಥದ್ದು ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಈತನ ಹಿಂದಿನ ಅವತಾರಗಳನ್ನ ನೋಡ್ತಾ ಇದ್ರೆ, ಹೋದಲ್ಲಿ ಬಂದಲ್ಲಿ ಜಿಗಿಯೋದು, ಹಾರೋದು, ಕುಣಿಯೋದು, ಈ ರೀತಿಯಾಗಿ ಇಂಥವರಿಗೆಲ್ಲ ಸ್ವಾಮೀಜಿ ಅಂತಾರ? ಹೀಗೆ ಅನೇಕ ಪ್ರಶ್ನೆಗಳನ್ನು ಕೂಡ ಜನ ಕೇಳ್ತಾ ಇದ್ರು. ಆದರೆ ಈತ ಸ್ವಯಂ ಘೋಷಿತ ಸ್ವಾಮೀಜಿ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದ. ನಾನು ಸ್ವಾಮೀಜಿ, ನನ್ನ ಹತ್ರ ಬಂದರೆ ಜನರಿಗೆಲ್ಲ ಒಳ್ಳೇದಾಗುತ್ತೆ. ಆತನ ಅವತಾರಗಳನ್ನು ನೀವು ನೋಡ್ತಾ ಇರ್ಬೋದು. ಎಂತೆಂಥವರೆಲ್ಲ ಇರ್ತಾರೆ. ಇಂಥವ್ರನ್ನ ನಂಬ್ಕೊಂಡು ಜನ ಕೂಡ ಹೋಗ್ತಾರೆ. ಸಾಕಷ್ಟು ಜನ ಹೋಗ್ತಾರೆ. ಈತನ್ನ ಬೆಳೆಸ್ತಾರೆ. ಜನರು ಕೂಡ ಬುದ್ಧಿ ಕಲಿಬೇಕು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಯಾದಗಿರಿಯ ಪ್ರತಿನಿಧಿ ಮಹೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಹೇಶ್, ಗಮನಿಸ್ತಾ ಇದ್ವಿ, ಈ ಮುತ್ಯಾನ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗಿತ್ತು. ಸದ್ಯ ಮುತ್ಯ ಎಲ್ಲ ತಲೆಮರೆಸಿಕೊಂಡಿದ್ದಾನೆ. ಈತನ ಬಂಧನಕ್ಕಾಗಿ ಯಾವ ರೀತಿಯ ಕಾರ್ಯಾಚರಣೆ ನಡೀತಾ ಇದೆ? ಎಸ್ ಸಂಪತ್, ಯಾದಗಿರಿಯ ಪ್ರಖ್ಯಾತ ಸ್ವಾಮೀಜಿ ವಿರುದ್ಧ ಏನಂದ್ರೆ ಈಗಾಗಲೇ ಪೋಕ್ಸೋ ಕೇಸ್ ಕೂಡ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು. ಏನಂದ್ರೆ ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನ ಮಲ್ರೋಜಾ ಗ್ರಾಮದಲ್ಲಿ ಘಟನೆ ಕಂಡು ಬಂದಿರತಕ್ಕಂಥದ್ದು. ಯಮನೂರ ಮುತ್ಯ ಮಠದ ಸ್ವಾಮೀಜಿ ಯಾಗಿರುವಂತ ಈ ಮಲ್ಲಿಕಾರ್ಜುನ ಮುತ್ಯನ ಮೇಲೆ ಈಗಾಗಲೇ ರಾಜ್ಯ ಮಕ್ಕಳ ಆಯೋಗದ ಸ್ವಯಂ ಪ್ರೇರಿತ ದೂರು ದಾಖಲಾದ ಬಳಿಕ ಏನಂದ್ರೆ ಈಗಾಗಲೇ ಯಾದಗಿರಿಯ ಶಹಾಪುರ ತಾಲೂಕಿನ ಗೋಗಿ ಪೊಲೀಸ್ ಠಾಣೆಯಲ್ಲೂ ಕೂಡ ಪೋಕ್ಸೋ ಪ್ರಕರಣ ಕೂಡ ದಾಖಲಾಗಿರ್ತಕ್ಕಂಥದ್ದು. ಏನಂದ್ರೆ ಈ ಮುತ್ಯ ಏನಂದ್ರೆ ಅಲ್ಲಿ ಬಂದಿರತಕ್ಕಂತ ಭಕ್ತರ ಜೊತೆಗೆ ಏನಂದ್ರೆ ಅವರ ತಂದೆ ಮತ್ತು ತಾಯಿ ಎಲ್ರು ಕೂಡ ಇರ್ತಾರೆ. ಅಲ್ಲೇ ಏನಂದ್ರೆ ಆ ಒಂದು ಅಪ್ರಾಪ್ತ ಬಾಲಕಿ ಜೊತೆಗೆ ಏನಾಗಿದೆ ಅನುಚಿತವಾಗಿ ವರ್ತನೆ ಕೂಡ ಮಾಡಿರ್ತಕ್ಕಂಥದ್ದು. ಈ ಒಂದು ಏನಂದ್ರೆ ಆ ವಿಡಿಯೋವನ್ನು ಏನಂದ್ರೆ ಖುದ್ದು ಏನಂದ್ರೆ ತಂದೆ ತಾಯಿಗಳು ಏನಂದ್ರೆ ಇನ್ಸ್ಟಾಗ್ರಾಮ್ ಪೋಸ್ಟ್ ಮಾಡಿರ್ತಾರೆ. ಪೋಸ್ಟ್ ಮಾಡಿದ ಬಳಿಕ ಏನಂದ್ರೆ ಜನರು ಏನಂದ್ರೆ ಈ ಒಂದು ಮುತ್ಯ ಈ ತರ ಏನೆಲ್ಲ ಮಾಡ್ತಾನಲ್ಲ ಅಂತ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಅನುಚಿತವಾಗಿ ವರ್ತನೆ ಮಾಡಿದ್ರ ಬಳಿಕ ಏನಂದ್ರೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಕೂಡ ಗ್ರಾಸವಾಗ್ತದೆ. ಈ ಒಂದು ಗ್ರಾಸವಾದ ಬಳಿಕ ಏನಂದ್ರೆ ಈಗಾಗಲೇ ಮುತ್ಯನ ಮೇಲೆ ಪೊಲೀಸರು ಕೂಡ ಏನಲ್ಲಿ ಅರೆಸ್ಟ್ ಮಾಡ್ಬೇಕಂತ ಕೂಡ ತೆರಳಿದಂತ ಸಂದರ್ಭದಲ್ಲಿ ಈಗಾಗಲೇ ಮುತ್ಯ ಈಗಾಗಲೇ ಬಲಮೂಲಗಳಿಂದ ಬಂದಿರತಕ್ಕಂತ ಮಾಹಿತಿ ಪ್ರಕಾರ ಅಂದ್ರೆ ಹೈದರಾಬಾದ್ಗೆ ತೆರಳಿದೇನ ಅನ್ನೋ ಮಾಹಿತಿ ಕೂಡ ಬಂದಿರತಕ್ಕಂಥದ್ದು. ಸಂಪತ್, ಥ್ಯಾಂಕ್ ಯು ಮಹೇಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.